ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇದು ಅರವೆ ಸೊಪ್ಪಿಂದು ಮೊಟ್ಟೆ ಬಸ್ಸಾರು ಮಾಡ್ತಾಯಿದ್ದೀನಿ. ಬಸ್ಸಾರಿಗೆ ಬೆಳ್ಳುಳ್ಳಿ, ಹುಣಸೆಹಣ್ಣು, ಈರುಳ್ಳಿ, ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ, ನಾನು ಹಣ್ಣುಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದೆರಡು ಟೊಮೊಟೊ, 3 ಚಿಕ್ಕದು, ಅದಕ್ಕೆ 3 ತೊಗೊಂಡಿದ್ದೀನಿ. ಮತ್ತು ಅರವೆ ಸೊಪ್ಪು ಒಂದು ಕಟ್ಟಾಗೋಷ್ಟು, ಆಲೂಗಡ್ಡೆ ಒಂದು 5, ಹೆಸರು ಕಾಳು ಒಂದು 1/4 kg ಸ್ವಲ್ಪ ಕಮ್ಮಿ, ಸ್ವಲ್ಪ ಹುರ್ಕೊಬೇಕು, ಡ್ರೈ ರೋಸ್ಟ್. ಈಗ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಹೆಸರು ಕಾಳು ಮತ್ತು ಒಂದು ಕಟ್ಟು ಅರವೆ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಯೋವಾಗಲೇ ಹಾಕ್ಬಿಡಿ. ತೊಳೆದು ವಾಶ್ ಮಾಡಿ ಇಟ್ಕೊಂಡಿರೋಂಥ ಒಂದು ಕಟ್ಟು ಅರವೆ ಸೊಪ್ಪು, ಒಂದು 5 ಆಲೂಗಡ್ಡೆ, ಚಿಕ್ಕದು, ದೊಡ್ಡದಾದರೆ ಒಂದು 3 ಸಾಕು. ಮತ್ತು ನೀರು ಹಾಕ್ಕೊಳ್ಳಿ. ನಾಲ್ಕು ಗ್ಲಾಸ್ ಸಾಕಮ್ಮ, ನೋಡು. ಇನ್ನೊಂದು ಹಾಕಿ. ಉಪ್ಪು ಹಾಕ್ತೆ, ಉಪ್ಪು ಹಾಕ್ಬಾರ್ದು, ಇವಾಗಲೇ ಹಾಕದ. ದಿಡಿ ಹಾಕ್ಲಾ ಎಷ್ಟು ಉಪ್ಪು? ಇವಾಗಲೇ ಸೊಪ್ಪು ಯಾವಾಗಲೇ ಹಾಕ್ತೀವಿ, ಒಂದಿಡಿ. ಅದೇ ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ನೀರು ನೋಡು ಸಾಕ. ಸಾಕು. ಒಂದು ಬಿಸಿಲು ಬೇಯಿಸ್ಕೊತಾ ಇದ್ದೀನಿ. ಕಾಳೆಲ್ಲ ಬೇಯಬೇಕಲ್ಲ, ಅದಕ್ಕೆ ಈಗ ಅದೇ ಬಾಣಲಿಗೆ ಕಾಳು ಹುರ್ಕೊಂಡಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. 3 ಟೊಮೆಟೊ, ದೊಡ್ಡದಾದರೆ 1 ಸಾಕು. ಹುಣಸೆಹಣ್ಣು ಹಾಕ್ಲಾ ಇಲ್ಲ. ಜೀರಿಗೆ, ಹಣ್ಣುಮೆಣ್ಸಿನ್ಕಾಯಿ, ಬೇಕಿದ್ರೆ ಒಣಮೆಣ್ಸಿನ್ಕಾಯಿ ಹಾಕೊಬೋದು, ಗ್ಯಾಸ್ಟ್ರಿಕ್ ಇರೋ. ಇಷ್ಟು ಒಂದ್ಸರಿ ಹುರ್ಕೊಬೇಕು. ನೀರು ಕೂಗಿಸ್ಕೊಂಡಿದ್ದೀನಿ. ಈ ಆಲೂಗಡ್ಡೆ ಎಲ್ಲ ತೊಗೊಂಡ್ಬಿಡ್ತೀನಿ, ಸಿಪ್ಪೆ ತೆಗೆದ್ಬಿಟ್ಟು ಹಾಕೋದು. ಸಿಪ್ಪೆ ತೆಗೆದ್ಬಿಟ್ಟು ತೋರಿಸಿ ಇದನ್ನೆಲ್ಲ ಅದನ್ನು ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಾಳು ಬೇಯಿಸಿಟ್ಕೊಂಡಿದ್ದೀವಲ್ಲ, ಹೆಸರು ಕಾಳು 1 ಸೌಟ್ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು.
ಮಸಾಲೆ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ನೀರು ಬಗ್ಗಿಸ್ಕೊಂಡಿದ್ರಲ್ಲ, ಸೊಪ್ಪು ಬೇಯಿಸಿರೋದು, ಸೊಪ್ಪು ಕಾಳು ಎಲ್ಲ ಆ ನೀರಿಗೆ ಮಸಾಲೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಟೆ. ಇದು ಒಂದು ಕುದಿ ಬಂದರೆ ಸಾಕು. ಈಗ ಅದೇ ಬಾಣಲಿಗೆ ಇನ್ನು ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಕು ಎಣ್ಣೆ ಹಾಕ್ಬೇಕಾಗುತ್ತೆ. ಸಾಸಿವೆನೂ ಹಾಕ್ತಾ ಇದ್ದೀನಿ. ಅದು ಈರುಳ್ಳಿ ಕರಿಬೇವು ಬಂದಿದೆ ಇತ್ತು. ಸರಿದೆ ಅದು. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ಹಸಿಮೆಣಸಿನಕಾಯಿ ಹೇಳ್ದಿದ್ದಾರ. ಜಾಸ್ತಿ ಆಗಿಲ್ಲ. ಈರುಳ್ಳಿ ಬೆಂದಾದ್ಮೇಲೆ ಆಲೂಗಡ್ಡೆ ಆವಾಗಲೇ ಬೇಯಿಸಿಟ್ಕೊಂಡಿದ್ರಲ್ಲ ಅದು, ಸೊಪ್ಪೆಲ್ಲ ಈಗಲೇ ಹಾಕ್ಲಾ? ಕಾಳು ಸೊಪ್ಪಂತೂ ಕಾಣಿಸ್ತಾನೆ ಇಲ್ಲ. ಒಂದು ಕಟ್ಟು ಸೊಪ್ಪು ಹಾಕಿರೋದು ಇಷ್ಟೇಷ್ಟಿದೆ. ಧನಿಯಾ ಪುಡಿ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ, 2 ಸ್ಪೂನ್ ಹಾಕ್ತಾ ಇದ್ದೀನಿ. ಖಾರದ ಪುಡಿ, ಚಿಲ್ಲಿ ಪೌಡರ್ 1 ಸ್ಪೂನು, ಖಾರ, ಸ್ವಲ್ಪ ಉಪ್ಪು. ಬೇಯವಾಗ ಹಾಕ್ಕೊಂಡಿದ್ದೀವಿ, ಅದು ಜಾಸ್ತಿ ಬೇಡ, ಸ್ವಲ್ಪ ಹಾಕಿದ್ದು ಸ್ವಲ್ಪ ಇನ್ನೂ ಸ್ವಲ್ಪ ಹಾಕ್ಬೇಕು. ಮತ್ತೆ ಹಾಕ್ತೀರ. ಮಿಕ್ಸ್ ಮಾಡ್ಕೊಳ್ಳಿ. ಇದು ಹೀಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ. ಮೊಟ್ಟೆ ಇಷ್ಟ ಇಲ್ಲ ಅಂದವರು ಹೀಗೆ ತಿನ್ಬೋದು. ಮೊಟ್ಟೆ ಇಷ್ಟ ಇರೋರು ಈ ಹಂತದಲ್ಲೇ ಮೊಟ್ಟೆ ಹಾಕ್ಕೋಬೇಕು. ಸ್ವಲ್ಪ ಕಮ್ಮಿ ಆಯ್ತಲ್ಲ. ಮೊಟ್ಟೆ ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಇಷ್ಟು ಪಲ್ಯಕ್ಕೆ 10 ಹಾಕ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಹಾಕೋರು ಚೆನ್ನಾಗಿರುತ್ತೆ ಟೇಸ್ಟು. ಮೊಟ್ಟೆ ಹಾಕಿದ್ದೀನಿ, ಮತ್ತು ಕಾಯಿ ತುರಿ, ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ತಿರುಗಿಸ್ಬೇಕು, ಇಲ್ಲಾಂದ್ರೂ ತಳ ಹಿಡಿಯುತ್ತೆ.
ಪಲ್ಯ ರೆಡಿ. ಎಷ್ಟು ಚೆನ್ನಾಗಾಗಿದೆ, ಟೇಸ್ಟು ಸೂಪರಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ನೀವೇ ಇಷ್ಟಪಡ್ತೀರಾ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.